ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ಮಾಡೋಣ. ನಾನು ಇದನ್ನು ಧಾರವಾಡದಲ್ಲಿ ಎಲ್ಲಿಯೇ ಕ್ಯಾಂಟೀನ್ ಅಂತ ಒಂದು ಫೇಮಸ್ ಆಗಿದೆ. ಅಲ್ಲಿ ತುಪ್ಪದ ಅವಲಕ್ಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಅದರ ನೆನಪಿಗೋಸ್ಕರ ಇವತ್ತು ಮನೆಯಲ್ಲಿ ಕೂಡ ಈಗ ಟ್ರೈ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಮಾಡಿರೋ ಅವಲಕ್ಕಿ ಅಂದರೆ ತುಪ್ಪ ಜಾಸ್ತಿನೇ ಹಾಕಬೇಕು. ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಬೇಕು. ಮೊದಲಿಗೆ ತುಪ್ಪ ಕಾದಾದಮೇಲೆ ಇದಕ್ಕೆ ಶೇಂಗಾ ಕಾಳು 1 ಟೇಬಲ್ ಸ್ಪೂನ್ ಮತ್ತು ಗೋಡಂಬಿನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ತೆಗೆದುಬಿಡೋಣ. ಇದಾದಮೇಲೆ ಅದೇ ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಅದಾದಮೇಲೆ 1 ಕಪ್ನಷ್ಟು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ತೀನಿ. ಮತ್ತು 4 ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಬೆರೆಸ್ಕೊಳ್ಳೋಣ. ಖಾರ ಮತ್ತು ಉಪ್ಪು ಬ್ಯಾಲೆನ್ಸ್ ಆಗಲಿ ಅಂತ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಬಾಳಿಸ್ಕೊಳ್ಳೋದು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡೋಣ. ಚೂಡ ಹಚ್ಚಲಿಕ್ಕೆ ಅವಲಕ್ಕಿ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ 200 ಗ್ರಾಮ್ ಅಷ್ಟು. ಇದಕ್ಕೆ ನೀರು ಬೆರೆಸೋಂಗಿಲ್ಲ, ಇದು ಜಲ್ದಿ ಮೆತ್ತಗಾಗುತ್ತೆ. ಈರುಳ್ಳಿ ಕೂಡ ಇರುತ್ತಲ್ಲ, ಜಲ್ದಿ ಕೂಡ ಮೆತ್ತಗಾಗುತ್ತೆ. ಇದಕ್ಕೆ 1 ಕಪ್ನಷ್ಟು ಹಸಿ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಇನ್ನೂ ಸ್ವಲ್ಪ ಬೇಕಾಗಿದ್ದರೆ 1 ಟೀ ಸ್ಪೂನು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಇದಾದಮೇಲೆ ನಾವು ಹುರಿದಿಟ್ಕೊಂಡಿರುವ ಶೇಂಗಾ ಮತ್ತು ಗೋಡಂಬಿನ ಹಾಕ್ಕೊಳ್ಳೋಣ. ಇದು ಫೈನಲಿ ಒಂದು ಕಲಿಸ್ಬಿಟ್ರೆ ಆಯಿತು, ತುಪ್ಪದ ಅವಲಕ್ಕಿ ರೆಡಿ ಆಯಿತು. ಸಾಯಂಕಾಲ ಸಣ್ಣ ಹಸಿವಿದ್ದಾಗ, ಹೊಟ್ಟೆ ಹಸಿದಾಗ ಇದನ್ನು ತಿನ್ಕೋಬೋದು. ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಧಾರವಾಡದಲ್ಲಿ ಕ್ಯಾಂಟೀನಲ್ಲಿ ತಿಂದ ನೆನಪಾಯಿತು, ಅದಕ್ಕೆ ನಾನು ಸಾಯಂಕಾಲ ಇದನ್ನು ರೆಸಿಪಿ ಮಾಡಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.